ಫ್ರೆಂಡ್ಸ್, ನೀವು ಹೊಸ ಫೋನ್ ತಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಮೊಬೈಲ್ನ ಸ್ಪೀಕರ್ನ ವಾಲ್ಯೂಮ್ ಬಂದುಬಿಟ್ಟು 100% ಅಕ್ಯುರೇಟ್ ಆಗಿರುತ್ತೆ, ಬೂಸ್ಟ್ ಆಗಿರುತ್ತೆ. ಎನಿ ಟೈಮ್ ನೀವು ಯಾವುದೇ ಒಂದು ಮ್ಯೂಸಿಕನ್ನು ಕೇಳಬೇಕಾದ್ರೆ ಅಥವಾ ಯಾವುದೇ ಒಂದು ವೀಡಿಯೋಸನ್ನು ವಾಚ್ ಮಾಡಬೇಕಾದ್ರೆ ನಿಮಗೆ ಲೌಡಾಗಿ ಕೇಳಿಸ್ತಿರುತ್ತೆ. ಯಾವುದೇ ರೀತಿಯಲ್ಲಿ ಅಡ್ಡ ಸೌಂಡ್ ಬರ್ತಿರಲಿಲ್ಲ. ಬಟ್ ನೀವು ಡೇ ಬೈ ಡೇ ನೀವು ಯೂಸ್ ಮಾಡಿದಾಗ ನೀವು ಮೊಬೈಲಲ್ಲಿ ನಿಮ್ಮ ಮೇನ್ ಸ್ಪೀಕರ್ನ ವಾಲ್ಯೂಮ್ ಬಂದುಬಿಟ್ಟು ನೀವು ಮ್ಯೂಸಿಕನ್ನು ಕೇಳಬೇಕಾದ್ರೆ, ಜೊತೆಗೆ ವೀಡಿಯೋಸನ್ನು ವಾಚ್ ಮಾಡಬೇಕಾದ್ರೆ, ಮೂವಿ ನೋಡಬೇಕಾದ್ರೆ ವಾಲ್ಯೂಮ್ ತುಂಬಾ ಡೌನ್ ಆಗುತ್ತೆ. ಜೊತೆಗೆ ಕೆಲವೊಂದು ಅಡ್ಡ ಸೌಂಡ್ ಬರುತ್ತೆ, ಅಂದರೆ ಬೇರೆ ರೀತಿಯಿಂದ ಸೌಂಡ್ ಬರುತ್ತೆ, ಕ್ಲಾರಿಟಿ ಬರಲ್ಲ ಮತ್ತು ಬೂಸ್ಟ್ ಇರಲ್ಲ ಸೌಂಡಲ್ಲಿ. ಸ್ಪೀಕರ್ನ ವಾಲ್ಯೂಮಲ್ಲಿ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಶುರುವಾಗುತ್ತೆ. ಇದನ್ನು ಡೇ ಬೈ ಡೇ ಯೂಸ್ ಮಾಡ್ತಿರುವಾಗ ಈ ರೀತಿ ಆಗುತ್ತೆ. ಸೊ ಇದು ಯಾಕಾಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಕಾಲಲ್ಲಿ ಮಾತನಾಡಬೇಕಾದ್ರೆ ಹೊಸ ಫೋನಲ್ಲಿ ನಿಮಗೆ ಕ್ಲಿಯರಾಗಿ ಕೇಳಿಸುತ್ತೆ. ಬಟ್ ನೀವು 6 ಮಂತ್ 1 ಇಯರ್ ಯೂಸ್ ಮಾಡಿದ ನಂತರ ನಿಮ್ಗೆ ಕರೆಕ್ಟಾಗಿ ಕೇಳಿಸಲ್ಲ, ಸ್ಪೀಕರಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ. ಸೊ ಇಂಥ ಪ್ರಾಬ್ಲಮ್ ಬಂದಾಗ ನಿಮ್ಮ ಮೊಬೈಲಲ್ಲಿ ಕೇವಲ 3 ಸೆಟ್ಟಿಂಗ್ ಮಾಡೋ ಮೂಲಕ 100ಕ್ಕೆ 100 ಫಿಕ್ಸ್ ಮಾಡ್ಬೋದು. ಜೊತೆಗೆ ನಿಮ್ಮ ಮೊಬೈಲ್ನ ಮೇನ್ ಸ್ಪೀಕರ್ನ ವಾಲ್ಯೂಮನ್ನು 800% ತನಕ ನೀವು ಬೂಸ್ಟ್ ಮಾಡ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ಫೋನಲ್ಲಿ ಸಪೋರ್ಟ್ ಆಗುತ್ತೆ. ನೀವು ಯಾವುದೇ ಕಂಪನಿ ಫೋನ್ ಯೂಸ್ ಮಾಡಿದ್ರು ಕೂಡ ಈ 3 ಸೆಟ್ಟಿಂಗ್ ಮಾಡಿದ್ರೆ ಸಾಕು, 100ಕ್ಕೆ 100 ವರ್ಕ್ ಆಗುತ್ತೆ. ನಾನು ನಿಮಗೆ ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ಹಾಗಾದರೆ ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಫಸ್ಟ್ ಟೈಮ್ ನೋಡ್ತಿದ್ದರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಅದು 100ಕ್ಕೆ 100 ವರ್ಕ್ ಆಗುತ್ತೆ. ಯಾವುದೇ ಒಂದು ಫೇಕ್ ವಿಡಿಯೋ ಮಾಡಲ್ಲ. ಅದ್ರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಈ ಕೂಡಲೇ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ರೆ ನಿಮ್ಮ ಫೋನ್ನ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಸೇಮ್ ಮೊಬೈಲ್ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ನ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಜೊತೆಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 3 ಸೆಟ್ಟಿಂಗ್ ಮಾಡೋ ಮೂಲಕ ಜೊತೆಗೆ ಬೋನಸ್ ಸೆಟ್ಟಿಂಗ್ ಮಾಡೋ ಮೂಲಕ ನಿಮ್ಮ ಮೊಬೈಲ್ನ ಮೇನ್ ಸ್ಪೀಕರ್ನ ವಾಲ್ಯೂಮ್ ಎಷ್ಟೇ ಡೌನ್ ಇದ್ದರೂ ಕೂಡ ಅದನ್ನು ನೀವು 800% ತನಕ ಬೂಸ್ಟ್ ಮಾಡ್ಕೋಬೋದು. ಇದರ ಜೊತೆಗೆ ನೀವು ನಿಮ್ಮ ಫೋನಲ್ಲಿ ಮಾತಾಡಬೇಕಾದ್ರೆ ನಿಮಗೆ ವಾಲ್ಯೂಮ್ ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಮ ಮೇನ್ ಸ್ಪೀಕರ್ನಲ್ಲಿ ಏನಾದರೂ ಡಸ್ಟ್ ಹೋಗಿದ್ರೆ, ನೀರು ಹೋಗಿದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ನೀವು ಏನು ಮಾಡಬೇಕು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ಫೋನಲ್ಲಿ ಈ ಸೆಟ್ಟಿಂಗ್ ನೀವು ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ತಿಳಿಸ್ಕೊಟ್ಟಂಥ ಎಲ್ಲ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ನಿಮ್ಮದು 100% ನಿಮ್ಮ ಮೊಬೈಲ್ ಸ್ಪೀಕರ್ ವಾಲ್ಯೂಮ್ ಡೌನ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಕೇವಲ 1-2 ಸೆಟ್ಟಿಂಗ್ ಮಾಡಬಾರ್ದು, ಎಲ್ಲ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಗೈಸ್, ಮೊದಲೇ ಸೆಟ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಅಂತ ಬರುತ್ತೆ. ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಹಾಗಾಗಿ ನಿಮ್ಗೆ ಸಿಕ್ಕಿಲ್ಲ ಅಂದರೆ ನೀವು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ರಿಯಲ್ ಸೌಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನೋಡ್ಬೋದು ನಿಮ್ದು ಇಲ್ಲಿ ಈ ರೀತಿಯಾಗಿ ಸ್ಮಾರ್ಟ್, ಮೂವಿ, ಗೇಮ್, ಮ್ಯೂಸಿಕ್ ಈ ರೀತಿಯಾಗಿ ಯಾವ್ದಾದ್ರು ಒಂದಕ್ಕೆ ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗೇಮ್ ಮೇಲೆ ಸೆಟ್ ಆಗಿದ್ರೆ ನೀವು ಗೇಮ್ ಆಡಬೇಕಾದ್ರೆ ನಿಮಗೆ ಸೌಂಡ್ ಬೂಸ್ಟ್ ಆಗಿ ಬರುತ್ತೆ. ಅಥವಾ ಮೂವಿಯನ್ನು ಸೆಲೆಕ್ಟ್ ಮಾಡಿದರೆ ಮೂವಿ ನೋಡಬೇಕಾದ್ರೆ ಬೂಸ್ಟ್ ಆಗಿ ಬರುತ್ತೆ. ಅದೇ ರೀತಿಯಲ್ಲಿ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿದರೆ ಮ್ಯೂಸಿಕನ್ನು ಕೇಳಬೇಕಾದ್ರೆ ಬೂಸ್ಟ್ ಆಗಿ ಬರುತ್ತೆ. ಬಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಸ್ಮಾರ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಮಾರ್ಟನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಸೊ ನೀವು ಮೂವಿ ವಾಚ್ ಮಾಡಬೇಕಾದ್ರೂ ಕೂಡ ನಿಮ್ಮದು ಸೌಂಡ್ ಬೂಸ್ಟ್ ಆಗಿ ಬರುತ್ತೆ. ಗೇಮ್ ಮಾಡಬೇಕಾದ್ರೂ ಬೂಸ್ಟ್ ಆಗಿ ಬರುತ್ತೆ. ಜೊತೆಗೆ ಮ್ಯೂಸಿಕನ್ನು ಕೇಳಬೇಕಾದ್ರೂ ಕೂಡ ಬೂಸ್ಟ್ ಆಗಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಸ್ಮಾರ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ 1ನೇ ಸೆಟ್ಟಿಂಗಲ್ಲಿ. ಇದು ಇಂಪಾರ್ಟೆಂಟು. ಇದಾದ ನಂತರ ನೀವು 2ನೇ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. 2ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗೆಲ್ಲ ಸಿಗುತ್ತೆ. ಇದರಲ್ಲಿ ನಿಮಗೆ ಎಡಿಷ್ನಲ್ ಸೆಟ್ಟಿಂಗೆಲ್ಲ ಸಿಗುತ್ತೆ. ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಎಕ್ಸೆಸಿಬಿಲಿಟಿ ಅಂತ ನೋಡ್ಬೋದು. ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಳ್ಳಿ. ಎಕ್ಸೆಸಿಬಿಲಿಟಿ ಅಂತ ನೀವು ಸ್ಟಾಪಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇದನ್ನು ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ 3ನೇ ಆಯ್ಕೆ ನೋಡ್ಬೋದು, ಹಿಯರಿಂಗ್ ಅಂತಿದೆ. ಇಲ್ಲಿ ಹಿಯರಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಯರಿಂಗನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೋನೋ ಆಡಿಯೋ ಇರುತ್ತೆ ನೋಡ್ಬೋದು. ಇದು ನಿಮ್ಮದು ಆಫ್ ಇರುತ್ತೆ. ಇದನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಕಂಬೈನ್ ಚಾನಲ್ಸ್ ವೆನ್ ಪ್ಲೇಯಿಂಗ್ ಆಡಿಯೋ ಅಂತಿದೆಯಲ್ಲ, ಇದು ನಿಮ್ಮದು ಆಫ್ ಇರುತ್ತೆ. ಮೋನೋ ಆಡಿಯೋ ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಇವು 2 ಸೆಟ್ಟಿಂಗ್ ಮಾಡಿದ ನಂತರ ನೀವು 3ನೇ ಸೆಟ್ಟಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟು. ಇದರ ಜೊತೆಗೆ ನಿಮಗೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಅದು ಕೂಡ ವೆರಿ ಯೂಸ್ಫುಲ್ ಆಗುತ್ತೆ. ಗೈಸ್, 2ನೇ ಸೆಟ್ಟಿಂಗ್ ಆದ ನಂತರ 3ನೇ ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ. 3ನೇ ಸೆಟ್ಟಿಂಗ್ ನಿಮಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಮೊಬೈಲ್ ಸ್ಪೀಕರ್ನಲ್ಲಿ ಡಸ್ಟ್ ಹೋಗಿದ್ರೆ, ನೀರು ಹೋಗಿದ್ರೆ ಅಥವಾ ಬೇರೆ ಏನಾದರೂ ಹೋಗಿದ್ರೆ, ಡ್ಯಾಮೇಜ್ ಆಗಿದ್ರೆ ಅದು ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 3ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನೀವು ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರಿಗೆ ಹೋಗಬೇಕಾಗುತ್ತೆ. ಗೈಸ್, ಇದರಲ್ಲಿ ನೀವು ಸ್ಪೀಕರ್ ಕ್ಲೀನರ್ ಅಂತ ನೀವು ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ಫಿಕ್ಸ್ ಮೈ ಸ್ಪೀಕರ್ ಅಂತ ನೀವು ಸರ್ಚ್ ಮಾಡಿದ್ರೆ ವೆಬ್ಸೈಟಲ್ಲಿ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲೂ ನೋಡ್ಬೋದು ಮೇಯ್ನಾಗಿ ಒಂದು ಏರ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು 1 ಮಿನಿಟ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಕ್ಲಿಕ್ ಮಾಡಿದ ನಂತರ ನೀವು 1 ಮಿನಿಟ್ ವೆಯ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಮೊಬೈಲ್ನ ವಾಲ್ಯೂಮನ್ನು ಫುಲ್ಲಾಗಿ ಇಟ್ಕೋಬೇಕಾಗುತ್ತೆ. ಇವಾಗ ಇದು ಒಂದು ರೀತಿಯಲ್ಲಿ ಒಂದು ಸೌಂಡನ್ನು ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಿಮ್ಮ ಸ್ಪೀಕರ್ನಲ್ಲಿ ಅಂದರೆ ರಿಂಗಿಂಗ್ ಸ್ಪೀಕರ್ನಲ್ಲಿರುವ ಡಸ್ಟ್ ಮತ್ತು ನೀರು ಅನ್ನೋದು ಹೊರಗಾಗುತ್ತೆ. ಸೊ ಹಾಗಾಗಿ ಇದನ್ನು ಕ್ಲಿಕ್ ಮಾಡಿ ಫುಲ್ ಸೌಂಡ್ ವಾಲ್ಯೂಮ್ ಇಟ್ಕೊಂಡು ನೀವು 1 ಮಿನಿಟ್ ವೆಯ್ಟ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಸ್ಪೀಕರ್ನಲ್ಲಿರುವಂಥ ಎಲ್ಲ ಡಸ್ಟನ್ನು, ನೀರನ್ನು ಹೊರಗಾಗುತ್ತೆ. ಆವಾಗ ಸ್ಪೀಕರ್ನಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಅದು ಕ್ಲೀನ್ ಆಗುತ್ತೆ. ಇದರಿಂದ ನಿಮ್ಮ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ.
ಗೈಸ್ ಇಲ್ಲಿ ತನಕ ನೋಡಿದ್ರೆ ಅಂತ ಹೇಳಿದ್ರೆ 4ನೇ ಸೆಟ್ಟಿಂಗನ್ನು ಯಾರು ಕೂಡ ಬೋನಸ್ ಟಿಪ್ಸನ್ನು ಮಿಸ್ ಮಾಡಬೇಡಿ. ಇದರಲ್ಲಿ ನೀವು ಆ 3 ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದರೆ ಅಥವಾ ವರ್ಕ್ ಆಗಿಲ್ಲ ಅಂದರೆ ಈ ಸೆಟ್ಟಿಂಗನ್ನು ಮಿಸ್ ಮಾಡದೆ ನೀವು ಮಾಡಬೇಕಾಗುತ್ತೆ. ಇದು ನಿಮಗೆ 100ಕ್ಕೆ 100 ವರ್ಕ್ ಆಗುತ್ತೆ. ಈ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಅಪ್ಲಿಕೇಶನ್ 3 MB ಇರುವಂಥದ್ದು ಅಷ್ಟೇ. ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ನೀವು ಒಮ್ಮೆ ಯೂಸ್ ಮಾಡಿದರೆ ನೀವು ಪರ್ಮನೆಂಟಾಗಿ ಇಟ್ಕೊಳ್ತೀರಿ, ಯಾವತ್ತೂ ಡಿಲೀಟ್ ಮಾಡಲ್ಲ. ಯಾಕಂದರೆ ನಿಮ್ಮ ಮೊಬೈಲ್ ಸ್ಪೀಕರನ್ನು ಅಷ್ಟು ಇದು ಬೂಸ್ಟ್ ಮಾಡುತ್ತೆ. ಮೊದಲಿದಾಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೂಸ್ಟರ್ ಅಂತ ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ನಂತರ ಗೈಸ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಬೂಸ್ಟರನ್ನು ಆನ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ಬೋದು ನಿಮಗೆ ಇಲ್ಲಿ 125% ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಮ್ಯೂಸಿಕನ್ನು ಪ್ಲೇ ಮಾಡಿಬಿಟ್ಟು ನೀವು ಸೌಂಡನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ವಾಲ್ಯೂಮ್ ಬಂದುಬಿಟ್ಟು ಇನ್ಕ್ರೀಸ್ ಆಗಿರುತ್ತೆ. ಇಷ್ಟೇ ಸಾಕಾದರೆ ಇದನ್ನು ಸೆಟ್ ಮಾಡ್ಕೊಳ್ಳಿ. ಒಂದು ವೇಳೆ ಇನ್ನೂ ಜಾಸ್ತಿ ವಾಲ್ಯೂಮ್ ಬೇಕಿದ್ರೆ ಇಲ್ಲಿ 150X ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇದನ್ನು ಚೆಕ್ ಮಾಡಿದ ನಂತರ ನೀವು ವಾಲ್ಯೂಮನ್ನು ಟೆಸ್ಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಓಕೆ ಆದರೆ ಓಕೆ, ಅಥವಾ ಇನ್ನೂ ಜಾಸ್ತಿ ಬೇಕಿದ್ರೆ 175X ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 175X ಅನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸ್ಪೀಕರ್ ಬ್ಲಾಸ್ಟ್ ಆಗೋ ರೀತಿ ಸೌಂಡ್ ಬರುತ್ತೆ. ಸೊ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ಇದು ಇನ್ನೂ ಜಾಸ್ತಿ ಬೇಕಂದರೆ ಮ್ಯಾಕ್ಸಿಮಮ್ ಅಂತಿದೆಯಲ್ಲ ಮ್ಯಾಕ್ಸಿಮಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ 150 ಅಥವಾ 175X ಅಲ್ಲಿ ನಿಮಗೆ 100% ನಿಮಗೆ ವಾಲ್ಯೂಮ್ ಬೂಸ್ಟ್ ಆಗಿರುತ್ತೆ. ಇದರ ಜೊತೆಗೆ ನಿಮಗೆ ಇಲ್ಲಿ ಆಟೋ ಎನೇಬಲ್ ಬೂಸ್ಟರ್ ಆ್ಯಪ್ ಆನ್ ಸ್ಟಾರ್ಟ್ ಅಂತಿದೆಯಲ್ಲ ಕೆಳಗಡೆ ಅದನ್ನು ಆನ್ ಮಾಡ್ಕೊಳ್ಳಿ. ನಂತರ ಆಟೋ ಸ್ಟಾರ್ಟ್ ಬೂಸ್ಟರ್ ಆನ್ ಡಿವೈಸ್ ರಿಬೂಟ್ ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಇವಾಗ ನೀವು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರು ಕೂಡ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗುತ್ತೆ. ಗೈಸ್ ನಾನು ಹೇಳುವಂಥ ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಂಡಂಥ 3 ಸೆಟ್ಟಿಂಗ್ ಜೊತೆಗೆ ಈ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಸೊ ನೀವೇ ನೋಡ್ತೀರಿ ನಿಮ್ಮ ವಾಲ್ಯೂಮ್ ಬಂದುಬಿಟ್ಟು 800% ಬೂಸ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ವರ್ಕ್ ಆದರೆ ವರ್ಕ್ ಆಗಿ ಅಂತ ಕಮೆಂಟ್ ಮಾಡಿ, ವರ್ಕ್ ಆಗಿಲ್ಲ ಅಂದರೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಬಟ್ ಇಲ್ಲಿ ನಾನು ಹೇಳುವಂಥ 4 ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ತದನಂತರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಜೊತೆಗೆ ಗಿವ್ ಅವೇ ನಡೆಸಿದೆ, ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವುದಾದ್ರೂ ಒಂದು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ, ಜೊತೆಗೆ ಒಳ್ಳೆಯ ಒಂದು ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ ಚಾನಲನ್ನು ಪ್ರತಿ